ಪ್ರೊಡ್ಯೂಸರ್ ಡೈರೆಕ್ಟರ್ ಏನಾರು ಆಗ್ಬೇಕಿತ್ತ? ಅವ್ರಿಗೆ ಏನು ಇರ್ಲಿಲ್ಲ. ನಮ್ಮಂತೆ ಸಾಮಾನ್ಯ ಮನುಷ್ಯರು ಕೂಡ ಅವರು ಕೂಡ ಅಲ್ವಾ. ನಮಗೋಸ್ಕರ ನಮ್ಮ ಸಮುದಾಯಕ್ಕೋಸ್ಕರ ಒಳ್ಳೇದ್ ಮಾಡ್ಬೇಕು ಅನ್ನೋ ಬಂದಿದ್ದಕ್ಕೆ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ. ದೊಡ್ಡ ದೊಡ್ಡ ಪ್ರೊಡಕ್ಷನ್ ಗಳಾದ್ರೆ ಮೂವಿಗಳು ರಿಲೀಸ್ ಮಾಡಕ್ ಬಿಡ್ತೀರಾ, ದೊಡ್ಡ ದೊಡ್ಡ ಸ್ಟಾರ್ ಗಳಾದ್ರೆ ಮೂವಿ ರಿಲೀಸ್ ಮಾಡಕ್ ಬಿಡ್ತೀರಾ. ನಮಗೆ ಯಾಕೆ ಬಿಡ್ತಾ ಇಲ್ಲ? ಬರೀ 3 ಥಿಯೇಟರ್ 2 ಥಿಯೇಟರ್ ಅಲ್ಲಿ ಒಂದೊಂದು ಶೋ ಕೊಟ್ಟಿದ್ದಾರೆ. ಇದು ನ್ಯಾಯನ? ಅನ್ಯಾಯ ತಾನೆ? ನ್ಯಾಯನ ಇದು? ಅನ್ಯಾಯ ತಾನೆ? ಯಾಕೆ ಅನ್ಯಾಯ ಮಾಡ್ತಿದ್ದೀರಾ? ನಮ್ಮ ಹೊಟ್ಟೆ ಮೇಲೆ ಎಂತ ಕೊಡಿತಾ ಇದ್ದೀರಾ? ನಾವಿನ್ನ ಹೆಂಗ್ ಬದುಕ್ಬೇಕು, ನಾವಿನ್ನ ಹೆಂಗ್ ಬಾಳ್ಬೇಕು, ನಾವಿನ್ನ ಏನ್ ಮಾಡ್ಬೇಕು ಈ ಸಮಾಜಕ್ಕೆ ಹೇಳಿ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ ಮನೆಗಳಲ್ಲಿ ನಾವು ಕೂಡ ಒಂದ್ ಅಕ್ಕ ತಂಗಿರು, ಒಂದ್ ಅಮ್ಮ ಅಂತ ತಿಳ್ಕೊಳ್ಳಿ. ನಮ್ಮನ್ನ ಭೇದ ಭಾವ ದಯವಿಟ್ಟು ಮಾಡಬೇಡಿ. ನಮ್ಗೆ ಥಿಯೇಟರ್ಗಳು ಕೊಡಿ, ಸರಿನಾ? ಎಲ್ಲರೂ ನೋಡಂತ ಮೂವಿಗಳೇ ನಾವು ಮುಂದೆ ಬಂದಿದೀವಿ. ದೊಡ್ಡವರು ಆಲ್ರೆಡಿ ಬೆಳೆದಿದ್ದಾರೆ, ಅವರೆಲ್ಲ ಇನ್ನ ಬೆಳಿಬೇಕಾಗಿರೋದು ಏನು ಇಲ್ಲ. ನಾವು ಬೆಳಿತೀವಿ ಕಣ್ರಿ, ನಮ್ಗೆ ಅವಕಾಶಗಳು ಕೊಡಿ. ಯಾಕೆ ಒಂದು ಹೀರೋಯಿನ್, ಒಂದು ಹುಡುಗಿ ಮಾತ್ರ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ಬೇಕಾ? ನಾವು ಮಾಡಬಾರ್ದಾ? ನಮ್ಮಲ್ಲಿ ಕಲೆ ಇಲ್ವಾ? ನಮ್ಮಲ್ಲಿ ಆಕ್ಟಿಂಗ್ ಇಲ್ವಾ? ನಮ್ಮಲ್ಲಿ ಆ ಪ್ರತಿಭೆ ಇಲ್ವಾ? ನಮಗೂ ಎಲ್ಲ ಇದೆಯಲ್ಲ. ನಮ್ಮನ್ನು ಒಪ್ಕೊಳ್ಳಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಹಂಗೆ ಥಿಯೇಟರ್ಗಳು ಕೊಟ್ರು 10 ರೂಪಾಯಿ ಥಿಯೇಟರ್ ಅಂತಂದ್ರೆ 30 ರೂಪಾಯಿ ಕೇಳ್ತೀರಾ. 10 ರೂಪಾಯಿ ಕೊಡ್ತಾಗೋ ಥಿಯೇಟರ್ಗಳನ್ನ 30 ರೂಪಾಯಿ